Assalamu alaikum wa rahmatullahi wa barakatuh. I am Dr. Mir MH, General Physician from Medicare Clinic Soil 1920 HSR Layout ಬೆಂಗಳೂರಿನಿಂದ. ನಾನು ಇವತ್ತು ಒಂದು ತುಂಬ ಜಾಸ್ತಿ ಆಗ್ತಾ ಇರೋ ಒಂದು ಪದ್ಧತಿ ನಮ್ಮ ಸಮಾಜದಲ್ಲಿ ಕ್ಲಿನಿಕಲ್ಲಿ ನೋಡ್ತೀವಿ ನಾವು. ಏನಂದರೆ ಜನರು ಏನು ಮಾಡ್ತಾರೆ, ಒಬ್ಬರಿಗೆ ಅದೇ ಸಮಾಜದ ಗುಂಪಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದುಷ್ಟ ಕೆಲಸ ಮಾಡಿ ದ್ರೋಹ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ದುಡ್ಡಿಗೋಸ್ಕರ, ಇಲ್ಲ ಕೀರ್ತಿಗೋಸ್ಕರ, ಇಲ್ಲ ಪವರ್ ಬೇಕು ಅಂತ, ಇಲ್ಲ ಜನರು ಬೇಕು ಅಂತ, ಈ ಥರ ಎಲ್ಲ ದುಷ್ಟ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ಸುಳ್ಳು ಆರೋಪಗಳನ್ನು ಹಾಕ್ತಾರೆ. ಅವರು ಈ ಮಾಡದೇ ಇರೋದು ಕೆಲಸ ಎಲ್ಲ ಮಾಡಿದ್ದಾರೆ ಅಂತಾರೆ. ಅವರಿಗೆ ಒಳ್ಳೆ ಕೆಲಸನ ಹಾಳು ಮಾಡ್ತಾರೆ. ಇದ್ರ ಬಗ್ಗೆ ಕುರಾನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಚಾಪ್ಟರ್ 2 ಬಕರಾ ಅಂತ ಒಂದು ಚಾಪ್ಟರ್ ಸೂರ ಇದೆ. ಅದರಲ್ಲಿ ವರ್ಸ್ ನಂಬರ್ 9 ಹೇಳಿದ್ದಾರೆ, ಯಹ್ದಿಊನಲ್ಲಾಹು ವಲ್ಲದೀನ ಆಮನು ವಮಾ ಯಹ್ದಿಊನ ಇಲ್ಲ ಅನ್ಫುಸುಹುಂ ವಮಾ ಯಶರೂನ್. ಅಂದರೆ ಅವ್ರು ಯೋಚನೆ ಮಾಡ್ತಾರೆ, ನಾವು ದೇವರಿಗೆ ದ್ರೋಹ ಮಾಡ್ಬೋದು ಅಂತ, ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟವ್ರನ್ನ ದ್ರೋಹ ಮಾಡ್ಬೋದು ಅಂತ. ಬಟ್ ಅವರ ತಾನೇ ತನ್ನನ್ನು ದ್ರೋಹ ಮಾಡ್ತಾರೆ. ಆದರೆ ಅವ್ರಿಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಅಂದರೆ ಇವರಿಗೆ ಏನು ಅರ್ಥ ಆಗಲ್ಲ ಅಂದರೆ, ಅದು ಜೇಡದ ಹುಳ ಒಂದು ಮಾಯದ ಜಾಲ ಮಾಡುತ್ತಂತೆ. ಅದು ಏನಕ್ಕೆ ಮಾಡುತ್ತೆ ಅಂದರೆ, ಅದು ಏನೋ ತಿನ್ನಬೇಕು, ಅದು ಬಂದು ಸಿಕ್ಕಾಕೊಳ್ಬೇಕು ಅಂತ. ಬಟ್ ಏನಂದರೆ ಅದಕ್ಕೆ ಗೊತ್ತಾಗಲ್ಲ. ಅಂದರೆ ಅದು ಎಷ್ಟು ವೀಕ್ ಇದೆ, ಎಷ್ಟು ಕಮ್ಮಿ ಶಕ್ತಿ ಇದೆ ಅದರಲ್ಲಿ. ಅಂದರೆ ಒಂದು ಜೋರಾಗಿ ಗಾಳಿ ಬಂದ್ರೂ ಅದು ಫುಲ್ಲು ಇದು ಆಗಿಬಿಡುತ್ತೆ, ನಷ್ಟ ಆಗಿಬಿಡುತ್ತೆ. ಆ ಥರ ದುಷ್ಟ ಕೆಲಸಗಳು, ದುಷ್ಟ ಕಾರ್ಯಕ್ರಮಗಳನ್ನು, ದುಷ್ಟ ಆರೋಪಗಳನ್ನು ಮಾಡಿ ಏನೋ ಪಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಅವ್ರದ್ದೆಲ್ಲ ಕತೆ ಅಂತ. ಇದು ಇನ್ನೊಂದು ಕಡೆನೂ ಹೇಳಿದ್ದಾರೆ, ಚಾಪ್ಟರ್ 35 ಫಾತಿರ್ನಲ್ಲಿ ವರ್ಸ್ 43 ಇಲ್ಲಿ ಹೇಳಿದ್ದಾರೆ, ಇಸ್ತಿಕ್ಬರನ್ ಫಿ ಅಲ್ ಅರ್ದಿ ಮಕರ ಸಯ್ಯ ವಲಾ ಯಹೀಹು ಅಲ್ ಮಕರು ಅಲ್ ಸಯ್ಯು ಇಲ್ಲ ಬಿ ಹಲಿ ಫಲ್ ಯಂಜರು ಇಲ್ಲ ಸುನ್ನತ ಅವಲೀನ ಫಲನ್ ತಜ್ದ ಸುನ್ನತ ವಲ್ಲಾಹು ತಬ್ದೀಲನ್ ವಲನ್ ತಜ್ದ ಸುನ್ನತವು ಇಲ್ಲವು ತಾವೀಲನ್. ಅಂದರೆ ಏನಾಗುತ್ತೆ ಅಂದರೆ, ಎಷ್ಟು ಅಹಂಕಾರ ಬಂದ್ಬಿಡುತ್ತೆ ಅಂತೆ ಭೂಮಿ ಮೇಲೆ ಕೆಲವು ಜನರಿಗೆ. ಅವರು ಏನು ಮಾಡ್ತಾರೆ, ದುಷ್ಟವಾಗಿರುವ ಕಾರ್ಯಕ್ರಮವನ್ನು ಬೇರೆಯವ್ರ ಮೇಲೆ ಪ್ಲ್ಯಾನ್ ಮಾಡ್ತಾರೆ. ಬಟ್ ಈ ಥರ ಎಲ್ಲ ಈವಿಲ್ ಪ್ಲಾಟ್ ಅಂತಾರೆ. ಈವಿಲ್ ಪ್ಲಾಟ್, ದುಷ್ಟ ಕಾರ್ಯಕ್ರಮಗಳು ಅವರೇ ಸಿಗಾಕೊಳ್ತಾರೆ ಅದರಲ್ಲಿ ಅಂತ ಹೇಳಿದೆ. ಸೊ ಏನಾಗುತ್ತೆ ಅಂದರೆ, ಇದರಿಂದ ನಮಗೆ ಒಂದು ಸಲ ಕೊಲೆಸ್ಟ್ರಾಲ್ ಜಾದ ಆದರೆ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊಂಡು, ಇಲ್ಲ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ, ಇಲ್ಲ ನಮ್ಮ ಡಯಟನ್ನು, ನಾವು ಮಾಡೋ ಊಟನ ಚೇಂಜ್ ಮಾಡಿ ಕಮ್ಮಿ ಮಾಡ್ಕೋಬೇಕು. ಅದ್ರ ಬದಲು ನಾವು ಏನು ಮಾಡ್ತೀವಿ, ಅಹಂಕಾರ ತಳ್ಕೊಳ್ದಂಗೆ ಬೇರೆಯವ್ರ ಮೇಲೆ ಎಲ್ಲ ಆರೋಪಗಳು, ಸುಳ್ಳು ಆರೋಪ ಹಾಕೋದು, ಅವ್ರ ಮೇಲೆ ಏನೇನೋ ಮಾಡಿಲ್ದಿರೋ ಕೆಲಸ ಮಾಡಿದ್ದಾರೆ ಅಂತ ಈ ಎಲ್ಲ ಬೇರೆಯವ್ರ ಮೇಲೆ ದುಷ್ಟ ಆರೋಪಗಳನ್ನು, ಕಾರ್ಯಕ್ರಮವನ್ನು ಮಾಡ್ತೀವಿ. ಅದೇನಾಗುತ್ತೆ ಅಂದರೆ, ಒಂದು ಕಾಮಿಡಿ ಥರ ಆಗಿಬಿಟ್ಟು ಹಾಸ್ಯದ ಕಥೆಗಳು ಆಗಿಬಿಡುತ್ತೆ ಅಂತ ದೇವರು ಹೇಳಿರೋದು. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜಜಾಕುಲ್ಲಾಹು ಖೈರ್.